ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ಹಲವು ಜಿಲ್ಲೆಗಳಲ್ಲಿ ಕೆಲವು ಕಡೆ ಜಲಾವೃತದ ಸನ್ನಿವೇಶ ಕೂಡ ಸೃಷ್ಟಿಯಾಗಿದೆ. ಹಾವೇರಿ ಜಿಲ್ಲೆಯ ತುಂಗಭದ್ರಾ ಕುಮದ್ವತಿಯಲ್ಲೂ ಕೂಡ ಪ್ರವಾಹದ ಸನ್ನಿವೇಶ. ವರದಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗ್ತಾನೆ ಇದೆ. ಇನ್ನು ಇದೇ ವೇಳೆ ಅಲ್ಲೇ ಇದ್ದಂತಹ ಅಂದರೆ ರೈತರ ನದಿ ಪಾತ್ರದಲ್ಲಿ ಇದ್ದಂತಹ ರೈತರ ಜಮೀನುಗಳಿಗೂ ಕೂಡ ನೀರು ನುಗ್ತಾ ಇದೆ. ಪಂಪ್ ಸೆಟ್ಟು, ವಿದ್ಯುತ್ ಕಂಬಗಳು, ಬೋರ್ವೆಲು ಇವೆಲ್ಲವೂ ಕೂಡ ಮುಳುಗಡೆಗೊಂಡಂತಹ ದೃಶ್ಯ ಕಾಣೋದಕ್ಕೆ ಸಿಗ್ತಾ ಇದೆ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕುಣಿಮೆರಹಳ್ಳಿ ಬಳಿ ನೆರೆಯ ಸನ್ನಿವೇಶ ಸೃಷ್ಟಿಯಾಗಿದೆ. ವರದಾ ನದಿ ಪಾತ್ರದ ರೈತರ ಜಮೀನುಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಸೊ ಅಲ್ಲಿ ಗದ್ದೆ ಯಾವುದು, ರಸ್ತೆ ಯಾವುದು, ಹಾಗೆ ಹಳ್ಳ ಕೊಳ್ಳ ಯಾವುದು ಅಂತ ಬೈಫೋರ್ಕೇಟ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಅಪಾರ ಪ್ರಮಾಣದ ಹಾನಿ ಆಗಿದೆ ಅಂತ ಕೆಲವು ರೈತರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳಲ್ಲಿ ಈ ರೀತಿ ಏಕಾಏಕಿಯಾಗಿ ಜಮೀನುಗಳಿಗೆ ಹಾಗೂ ಹೊಲ ಗದ್ದೆಗಳಲ್ಲಿ ನೀರು ನುಗ್ಗೋದನ್ನ, ಜಲಾವೃತ ಆಗೋದನ್ನ ನಾವು ನೋಡ್ತಾ ಇರ್ತೀವಿ. ಭೌಗೋಳಿಕವಾಗಿ ಸಮತಟ್ಟಾದ ಹೆಚ್ಚು ಪ್ರದೇಶಗಳನ್ನ ಈ ಹಾವೇರಿ ಹೊಂದಿದೆ. ಅಂದ್ರೆ ಒಮ್ಮೆಲೆಗೆ ನೀರು ನುಗ್ಗಿದ್ರೆ ಅದು ತದೇಕವಾಗಿ ಎಲ್ಲಾ ಕಡೆ ಕೂಡ ನೀರಿನಿಂದ ಆವೃತ ಆಗುತ್ತೆ. ಸೊ ಇದು ಕೂಡ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಹೀಗಾಗಿ ಬಹಳಷ್ಟು ಲಾಸು ಆಗಾಗ ಆಗತ್ತೆ. ಬಟ್ ಲಾಸ್ಟ್ 2 ಇಯರ್ಸಿಂದ ಇಂತಹ ಸನ್ನಿವೇಶ ಇರಲಿಲ್ಲ. ಮತ್ತು ನಮಗೆ ಸಾಮಾನ್ಯವಾಗಿ 2018 ನಂತರ ವಿಪರೀತವಾಗಿ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು ಕೂಡ ಪ್ರವಾಹಕ್ಕೆ ತುತ್ತಾಗಬಹುದು ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಉತ್ತರ ಭಾರತದ ಮಣಿಪುರ, ಅಸ್ಸಾಂನಲ್ಲಿ ನಾವು ಈ ಥರದ್ದೆಲ್ಲ ಪ್ರವಾಹವನ್ನು ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ. ಬಟ್ ಈಗ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳು ಕೂಡ ಪದೇ ಪದೇ ನೆರೆ ಬಾಧಿತ ಪ್ರದೇಶವಾಗಿ ಮಾರ್ಪಾಡಾಗ್ತಾ ಇದೆ. ಹೊಲ, ಗದ್ದೆ, ಜಮೀನು, ತೋಟ ಎಲ್ಲವೂ ನೀರಿನಿಂದ ಆವೃತ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ವರದಾ ನದಿಯ ಆರ್ಭಟ, ಸೆಳೆತ, ರಭಸ ಎಲ್ಲವನ್ನ ಕೂಡ ಈ ದೃಶ್ಯಾವಳಿಗಳ ಮೂಲಕ ನೀವು ನೋಡ್ತಾ ಇದ್ದೀರಾ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕುಣಿಮೆರಹಳ್ಳಿ ಬಳಿ ನೆರೆಯ ಸನ್ನಿವೇಶ ಸೃಷ್ಟಿಯಾಗಿದೆ. ಪೀಕ್ ಹೆಸರು, ಗೋಂಜಾಳ, ಶೇಂಗಾ ಮತ್ತು ಇತರೆ ಪೀಕ್ ಭಾಳ ಹಾಕ್ತೇವೆ ನಾವು. ನದಿ ನೀರಾವರಿ ಇರೋದ್ರಿಂದ ಎಲ್ಲ ಪೀಕು ಬೆಳಿತೀವಿ. ಇದರಲ್ಲಿ ಏನಾಗತ್ತೆ ರೀ, ಈ ಬ್ರಿಡ್ಜಿಂದ ಒಂದು ಅರ್ಧ ಲಾಸ್ ಆಗತ್ತೀವಿ ರೀ. ಆಮ್ಯಾಗ ಹೊಳಿ ಸಿಕ್ಕಾಪಟ್ಟಿ ಬಂದರೆ ಏನಾದರೂ ಅದು ನಿಧಾನವಾಗಿ ಬರ್ತೈತೆ ರೀ. ಬಂದರೂ ರೈತರು ಏನು ಮಾಡ್ತಾರೆ, ತಡೆದು ಬಿತ್ತಿದ್ರೂ ಮಳೆ ಜಾಸ್ತಿ ಆಯಿತು, ಪೀಕೆಲ್ಲ ಲಾಸ್ ಭಾಳ ಆಗ್ಯಾವ್ರಿ. ಒಂದು 400-500 ಎಕರೆ ಲಾಸ್ ಆಗ್ಯದ ನೋಡ್ರಿ ಸರ್ ನಮ್ಮಲ್ಲಿ. ನೀರು ಯಾವಾಗಿಂದ ಜಾಸ್ತಿ ಆಗೋದು? ನೀರು 3 ಪಂಪ್ ಸೆಟ್ ಸರ, ಎಲ್ಲ ಊಸು ನೀರಾವರಿ ಪಂಪ್ ಸೆಟ್ ಎಲ್ಲ ರಾತ್ರಿನ ಎಲ್ಲ ಮುಳುಗಡೆ ಆಗಿ ಸರ. ಹೆಸರು, ಶೇಂಗಾ, ಗೊಂಜಾಳ ಎಲ್ಲ ಓಸು ಹೋಗಿದ್ದಾವೆ ಸರ. ಯಾವುದೂ ಇಲ್ಲ, ಯಾವ ಪರಿಹಾರನೂ ಇಲ್ಲ, ಯಾವುದೂ ಇಲ್ಲ. ಮತ್ತು ರೊಕ್ಕನ ಖರ್ಚು ಮಾಡಿದ್ರೆ ಯಾವ ಪೀಕು ಬರೋಂಗಿಲ್ಲ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಮುಗೀತು ರೀ. ಜಾಸ್ತಿ ಆಗಿದೆ, ಫುಲ್ ಜಾಸ್ತಿ ಇದೆ ಸರ್. ಈಗ ಆ ನಮೂನಿ ಸಿಕ್ಕಾಪಟ್ಟಿ ನೀರು ಬರುತ್ತೆ. ಪಂಪ್ ಸೆಟ್ ಸರ, ಎಲ್ಲ ಓಸು ನೀರಾವರಿ ಪಂಪ್ ಸೆಟ್ ಎಲ್ಲ ರಾತ್ರಿನ ಎಲ್ಲ ಮುಳುಗಡೆ ಆಗಿ ಸರ. ಹೆಸರು, ಶೇಂಗಾ, ಗೊಂಜಾಳ ಎಲ್ಲ ಓಸು ಹೋಗಿದ್ದಾವೆ ಸರ. ಯಾವುದೂ ಇಲ್ಲ, ಯಾವ ಪರಿಹಾರನೂ ಇಲ್ಲ, ಯಾವುದೂ ಇಲ್ಲ. ಮತ್ತು ರೊಕ್ಕನ ಖರ್ಚು ಮಾಡಿದ್ರೆ ಯಾವ ಪೀಕು ಬರೋಂಗಿಲ್ಲ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಮುಗೀತು ರೀ. ಜಾಸ್ತಿ ಆಗಿ